ಮತ್ತೊಂದು ಟೆನ್ಷನ್. ನಿಜ, ಸಹಜವಾಗಿ ಟೆನ್ಷನ್. ಜಡ್ಜ್ ಕೇಳಿದ ಪ್ರಶ್ನೆಗೆ ಏನು ಉತ್ತರಿಸಬೇಕು ಅನ್ನುವಂಥ ತಲೆಬಿಸಿ. ಈಗಾಗಲೇ ವಕೀಲರು ಅವರಿಗೆ ಸೂಚನೆಗಳನ್ನ ಕೊಟ್ಟಿರ್ತಾರೆ. ಆದರೂ ಕೊಲೆ ಕೇಸ್, ಚಾರ್ಜಸ್ ಫ್ರೇಮ್ ಆಗುವಂಥ ಸಮಯ. ಹಾಗಾಗಿ ಇನ್ನೆಷ್ಟು ದಿನಗಳ ಕಾಲ ಇಲ್ಲಿ ಇರಬೇಕು, ಮುಂದಿನ ಪ್ರಕ್ರಿಯೆಗಳು ಹೇಗೆ ಸಾಗುತ್ತೆ, ಶಿಕ್ಷೆಯ ಆಗುವಂತಹ ಹಂತ ಬಂದಲ್ಲಿ ಮುಂದಿನ ಗತಿ ಏನು, ಮುಂದಿನ ಭವಿಷ್ಯ ಏನು, ಹತ್ತಾರು ಪ್ರಶ್ನೆಗಳು, ಹತ್ತಾರು ಅನುಮಾನಗಳು, ಹತ್ತಾರು ವಿಚಾರಗಳು ಅವರ ತಲೆಯಲ್ಲಿ ಓಡ್ತಾ ಇರುತ್ತೆ. ಹಾಗಾಗಿಯೇ ಬಹಳ ಟೆನ್ಷನ್ ಡೇ ದರ್ಶನ್ ಗ್ಯಾಂಗ್ ಪಾಲಿಗೆ. ಆದರೆ ಪ್ರಕರಣವೇ ಆಗಿದೆ, ಒಂದು ಹತ್ಯೆ ಆಗಿರೋದು, ಅದರಲ್ಲೂ ಕೂಡ ಭೀಕರವಾಗಿ ಕೊಲೆ ಮಾಡಿರೋದು. ಆ ಕೊಲೆ ಹೇಗೆ ನಡೀತು ಅನ್ನುವಂತಹ ಆ ಒಂದು ಫೋಟೋಸ್ಗಳೇನು, ಸಿಕ್ಕಂತಹ ಎವಿಡೆನ್ಸ್ಗಳು ಅವೆಲ್ಲವೂ ಕೂಡ ಅದರ ಕರಾಳತೆಯನ್ನು ಬಿಚ್ಚಿಡ್ತಾ ಇತ್ತು. ಹೀಗೂ ಒಬ್ಬರನ್ನ ಕೊಲೆ ಮಾಡೋದಕ್ಕೆ ಸಾಧ್ಯನಾ? ಆತನ ಮೇಲೆ ಏನೇ ಆರೋಪ ಇದ್ರೂ ಕೂಡ ಅದಕ್ಕೆ ಕಾನೂನಾತ್ಮಕವಾಗಿ ಕ್ರಮ ಕೈಗೊಳ್ಬೋದಿತ್ತು. ಅಂತಹ ಪ್ರಭಾವಿ ಸ್ಥಾನದಲ್ಲಿರುವಂತಹ ನಟ, ಹಾಗಾಗಿ ಆತನ ಬಳಿ ಹತ್ತಾರು ದಾರಿಗಳಿದ್ವು. ಆದರೆ ಎಲ್ಲ ದಾರಿ ಬಿಟ್ಟು ಕೊಲೆ ದಾರಿಯನ್ನು ಆಯ್ಕೆ ಮಾಡ್ಕೊಂಡು ಬಿಟ್ರಾ ಅಂತ ಎಲ್ಲರೂ ಕೂಡ ಆಶ್ಚರ್ಯ ವ್ಯಕ್ತಪಡಿಸಿದ್ರು. ನಿಜಕ್ಕೂ ಬಹಳ ಬೆಚ್ಚು ಬಿದ್ದಂತಹ ಘಟನೆ ಇದು. ಒಂದೊಂದೇ ಸಾಕ್ಷ್ಯಗಳು ಬರೀ ಕೊಲೆ ಮಾಡಿದಷ್ಟೇ ಅಲ್ಲ, ಆ ಸಾಕ್ಷ್ಯಗಳನ್ನು ಸಿಗದಂತೆ ಮಾಡೋದಕ್ಕೆ, ಸಾಕ್ಷ್ಯ ನಾಶ ಮಾಡೋದಕ್ಕೂ ಕೂಡ ಪ್ರಯತ್ನಗಳು ಎಷ್ಟು ದೊಡ್ಡ ಮಟ್ಟದಲ್ಲಾಗಿದೆ ಅನ್ನೋದನ್ನು ಎತ್ತು ತೋರಿಸ್ತಾ ಇತ್ತು. ಅದರ ಜೊತೆಗೆ ಅಲ್ಲಿ ಹಣಕಾಸಿನ ವ್ಯವಹಾರ ಆದದ್ದು, ಪ್ರಭಾವವನ್ನು ಬಳಸಿದ್ದು, ನಂತರ ಜೈಲು ಪಾಲಾದ ಮೇಲೆ ಅಲ್ಲಿ ತೋರಿದಂತಹ ವರ್ತನೆ, ಹೀಗೆ ಅದು ಬಹಳ ಒಂದು ವಿಷವರ್ತುಲ ಅಂತ ಅನ್ಬೇಕು. ಒಂದಾದ ಮೇಲೆ ಒಂದು ಹೊರಗೆ ಬರ್ತಾ ಹೋದದ್ದು.